Ready. Camera. Rule. Action. ಇವನ್ ಏನಕ್ಕೂ ಲಾಯ್ಕಿಲ್ಲ. ಸಿನಿಮಾ ಅಂತ ಹುಚ್ಚಿಡ್ದಾಡ್ತಾನೆ. ಎಂತ ಮಗನೆತ್ತಿದೆಯೇ. ಇವನ್ ಸಿನಿಮಾ ಡೈರೆಕ್ಟ್ ಆಗ್ತೀನಿ ಅಂತಾನೆ, ಆದ್ರೆ ಅವನ ಕೈಲಿ ಏನೂ ಆಗಲ್ಲ. ಇವನ್ ಏನು ಲಾಯ್ಕಿಲ್ಲ. ನಿಂಗೇನ್ ಗೊತ್ತು ಸಿನಿಮಾ ಬಗ್ಗೆ? ನಿನ್ನಂತವ್ರನ್ನ ನಾನು ದಿನಕ್ಕೊಂದು 100 ಜನ ನೋಡ್ತೀನಿ. ಇಲ್ಲಿ ನಿಲ್ಲೋ ಯೋಗ್ಯತೆ ಇಲ್ಲ ನಿನ್ಗೆ. ಹೊರಗೋಗು. ಜಿ ಅಕಾಡೆಮಿ ನಿರ್ದೇಶಕ ಆಗಲು ಮತ್ತು ನಟ ಆಗಲು ಇದೊಂದು ಅದ್ಭುತ ವೇದಿಕೆ. ನಿಮ್ಮ ಕನಸಿನ ಮೆಟ್ಟಿಲು ಪಡೆಯಲು ನಿಮ್ಮನ್ನ ಕರೆದೊಯ್ಯುತ್ತದೆ. ಇಲ್ಲಿ ಪ್ರಮುಖ ನಿರ್ದೇಶಕರೇ ಬಂದು ನೇರವಾಗಿ ತರಗತಿ ನೀಡುತ್ತಾರೆ. ತಮ್ಮ ಅನುಭವವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಪ್ರತಿ ಹಂತದಲ್ಲಿ ನೀನೇ ಮಾರ್ಗದರ್ಶನ ಪಡೆಯುತ್ತೀಯ. ನಿನ್ನ ಸುಬ್ಬು, ಈ ಸಿನಿಮಾ ಈ ನಿರ್ದೇಶಕ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಕುರಿತು ನೋಡು. ಹೇಗಿದೆ ಅಂತ ನೋಡೋದಕ್ಕೆ ಇದು ಒಂದು ಅವಕಾಶ. ಪ್ರತಿ ಹಂತದಲ್ಲಿ ನೀನೇ ಮಾರ್ಗದರ್ಶನ ಪಡೆಯುತ್ತೀಯ. ಸಿನಿಮಾ ಅಂದ್ರೆ ಗ್ಲಾಮರ್ ಅಲ್ಲ, ಅದು ಕಥೆಯಿಂದ ಹುಟ್ಟುವ ಕಲಾ. ಒಳ್ಳೆಯ ಸಿನಿಮಾ ಕ್ಯಾಮೆರಾದಲ್ಲಿ ಶುರುವಾಗಲ್ಲ, ಅದು ನಿರ್ದೇಶಕನ ಮನಸ್ಸಲ್ಲಿ ಹುಟ್ಟುತ್ತೆ. ಕಥೆ ಬಲವಾಗಿರ್ಬೇಕು, ಪಾತ್ರಗಳು ಜೀವಂತವಾಗಿರ್ಬೇಕು. ಒಳ್ಳೆಯ ಸ್ಕ್ರಿಪ್ಟ್ ಅಂದ್ರೆ ಪ್ರತಿ ಸಂಭಾಷಣೆ, ಪ್ರತಿ ದೃಶ್ಯ, ಪ್ರತಿ ದೃಷ್ಟಿ ಕಥೆಗೆ ಕೆಲಸ ಮಾಡಬೇಕು. ಶೀಘ್ರ ಚಲನಚಿತ್ರ ಅಥವಾ ಶಾರ್ಟ್ ಮೂವಿ ಅಂದ್ರೆ ಕೇವಲ ಕೆಲ ನಿಮಿಷಗಳಲ್ಲಿ ಕಥೆ ಹೇಳೋದು. ಕಥೆ ಸ್ಪಷ್ಟವಾಗಿರ್ಬೇಕು, ಪಾತ್ರಗಳು ಒಂದು ಕ್ಷಣದಲ್ಲಿ ಮನಸ್ಸಿಗೆ ಸಿಕ್ಕಬೇಕು. ಕ್ಯಾಮೆರಾ ಅಂದ್ರೆ ಕೇವಲ ಚಿತ್ರ ಹಿಡಿಯೋದು ಅಲ್ಲ, ಪ್ರತಿಯೊಂದು ಶಾಟ್ ಕಥೆಯನ್ನು ಪ್ರೇಕ್ಷಕರಿಗೆ ತಲುಪಿಸುವ ಉಪಕರಣ. So when we analyze the structure, ಇವನ್ ಸಿನಿಮಾ ಡೈರೆಕ್ಟ್ ಆಗ್ತೀನಿ ಅಂತಾನೆ, ಆದ್ರೆ ಅವನ ಕೈ ಏನೂ ಆಗಲ್ಲ. ಇವನ್ ಏನಕ್ಕೂ ಲಾಯ್ಕಿಲ್ಲ. ನಿಂಗೇನ್ ಗೊತ್ತು ಸಿನಿಮಾ ಬಗ್ಗೆ? ನಿನ್ನಂತವ್ರನ್ನ ನಾನು ದಿನಕ್ಕೊಂದು 100 ಜನ ನೋಡ್ತೀನಿ. ಇಲ್ಲಿ ನಿಲ್ಲೋ ಯೋಗ್ಯತೆ ಇಲ್ಲ. ಇದು ಫೈನಲ್ ಟೇಕ್. ಎಲ್ಲರೂ ಫೋಕಸ್. ಕ್ಯಾಮ್ರಾ ಆಕ್ಷನ್. ಸರ್, ಈ ಶಾಟ್ ನಲ್ಲಿ ಲೈಟ್ ಸ್ವಲ್ಪ ಕಡಿಮೆ ಆಗ್ತಿದೆ. ರೀಟೇಕ್ ಬೇಕಾದ್ರೆ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡಬಹುದು. ನಟನ್ ಭಾವನೆ ಚೆನ್ನಾಗಿದೆ, ಆದ್ರೆ ಟೈಮಿಂಗ್ ಸ್ವಲ್ಪ ಟೈಟ್ ಮಾಡಬೇಕು. ಎಲ್ಲರೂ ಫಾಸ್ಟ್ ಪೊಸಿಷನ್ ಬನ್ನಿ. ಕ್ಯಾಮ್ರಾ ರೆಡಿ, ಲೈಟ್ ಓಕೆ, ನಟರು ರೆಡಿ ಇರಲಿ. ಕಟ್ ಬೇಡ ಈ ಟೇಕ್ ನಲ್ಲಿ. ಕ್ಲಾಪರ್, ಕ್ಯಾಮ್ರಾ ಆಕ್ಷನ್. ಎಲ್ಲರೂ ಫೋಕಸ್. ಫ್ರೇಮ್ ಟೈಟ್. ಓ ಲೈಟ್ ಓಕೆ, ಸೌಂಡ್ ಚೆಕ್. ಕ್ಯಾಮ್ರಾ ರೋಲ್, ಆಕ್ಷನ್.